ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಯೆಲ್ಲೋ ಬೋರ್ಡು ಸ್ವಿಫ್ಟ್ ಡಿಸೈರ್ ಕಾರು ಒಂದು 2019 ಮಾಡಲು ಗಾಡಿ ಸೇಲಿ ಬಂದಿದೆ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡು ಆದಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಮಾತ್ರ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದರೆ ಮಾತ್ರ ಈ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಆರಾಮಾಗಿ ಸೇಲ್ ಮಾಡ್ಕೊಬೋದು. ಸೇಲಿಗಿರೋ ಗಾಡಿದ್ದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಕಾಲ್ ಮಾಡೋಕೋಗ್ಬಿಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದ್ದಾರೆ. ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಸರ್ ಸ್ವಿಫ್ಟ್ ಡಿಸೈರ್. ಓಕೆ, VX ವಿಡಿಯೋನಾ? ಇಲ್ಲ ಸರ್, ನಾರ್ಮಲ್ ಸ್ವಿಫ್ಟ್ ಡಿಸೈರ್ ಅಷ್ಟೇ ಇದು. ಓಕೆ, ಡೀಸೆಲ್ ಇಂಜಿನಾ? ಹಾಂ ಸರ್, ಡೀಸೆಲ್, ಪ್ಯೂರ್ ಡೀಸೆಲ್ ಇಂಜಿನ್. ಓಕೆ, ಮಾಡಲ್ ಯಾವುದು ಸರ್? ಸರ್ ಮಾಡೆಲ್ಲು 19 ಡಿಸೆಂಬರ್ 2019 ಡಿಸೆಂಬರ್. ಯಾ, 2019 ಎಂಡಿಂಗ್ ಡಿಸೆಂಬರು. ಎಸ್ ಸರ್. ಓಕೆ, ಓನರ್ಶಿಪ್ ಎಷ್ಟಾಗಿದೆ ಸರ್? ಸರ್ 4ನೇ ಓನರು. ಓಕೆ, ಕಿಲೋಮೀಟರ್ ಎಷ್ಟು ಹೊಡಿದೆ ಗಾಡಿ? ಸರ್ 149. 1,49,000. ಎಸ್ ಸರ್. ಓಕೆ, ಗಾಡಿ ಮೈಲೇಜ್ ಎಲ್ಲ ಒಂದು 20 ಬರುತ್ತಲ್ಲ ಸರ್? ಎಸ್ ಸರ್, ಎಸ್ ಸರ್. ಓಕೆ, ಗಾಡಿದು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದಾವಲ್ಲ? ಎವ್ರಿಥಿಂಗ್ ಇಸ್ ರನ್ನಿಂಗ್. ಜಸ್ಟ್ ಇದು ಟ್ಯಾಕ್ಸ್ ಒಂದು ಲ್ಯಾಪ್ಸ್ ಆಗಿದೆ ಸರ್. ಟ್ಯಾಕ್ಸಾ? ಹಾಂ, ಟ್ಯಾಕ್ಸ್ ಒಂದು ಲ್ಯಾಪ್ಸ್ ಆಗಿದೆ ಅಷ್ಟೇ. ಎಲ್ಲ ಓಡ ಇದು? ಹಾಂ ಹೌದು ಸರ್. ಓಕೆ, ಟ್ಯಾಕ್ಸ್ ಒಂದೇ ಡ್ಯೂ ಇರೋದು, ಇನ್ನು ಇನ್ಸೂರೆನ್ಸು, ಪರ್ಮಿಟ್, FC ಎಲ್ಲ ಓಕೆ ಇದಾವೆ? ಎಲ್ಲ ಓಕೆ ಇದೆ ಸರ್. ಓಕೆ, ಗಾಡೀಲಿ ಟೈರ್ ಪರ್ಸೆಂಟೇಜ್ ಎಲ್ಲ? ಎಲ್ಲ ಫೋಟೋಸ್ ಹಾಕಿದ್ದೀನಿ. ಎಲ್ಲ 70-60% ಇದೆ ಇನ್ನು. ಓಕೆ, ಗಾಡಿನ ಏನಾದರೂ ಎಕ್ಸ್ಟ್ರಾ ಪ್ರೈಸ್ ಇದೆಯಾ? ಎಲ್ಲ ಇಲ್ಲ ಸರ್, ಅದು ಮ್ಯೂಸಿಕ್ ಸಿಸ್ಟಮ್ ಒಂದು ಹಾಕ್ಸ್ತಿದ್ದೀನಿ ಅಷ್ಟೇ. ಬೇರೆ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಇಲ್ಲ, ಎಲ್ಲ ಒರಿಜಿನಲ್ ಇದರಲ್ಲೇ ಇದೆ ಎಲ್ಲ. ಓಕೆ, ಇದರ ಪವರ್ ವಿಂಡೋ 4 ಬರ್ತಾವೆ, ಏನಾದರೂ 2 ಬರ್ತಾವೆ ಸರ್? ಇಲ್ಲ 4ಕ್ಕೆ ಪವರ್ ವಿಂಡೋ, 4 ಪವರ್ ವಿಂಡೋ. ಓಕೆ, AC ಎಲ್ಲ ವರ್ಕಿಂಗ್ ಐತಾ? ಎವ್ರಿಥಿಂಗ್ ಇಸ್ ವರ್ಕಿಂಗ್. ಓಕೆ, ಈಗ ಗಾಡಿ ಡೆಂಟು, ಸ್ಕ್ರಾಚು, ಟಿಂಕರ್ ಕೆಲಸ? ಸರ್ ಒರಿಜಿನಲ್ ಪೇಂಟಲ್ಲಿ ಇದೆ. ಲೆಫ್ಟ್ ಸೈಡಲ್ಲಿ ಒಂದು ಚೂರು ಸ್ಕ್ರಾಚ್ ಆಗಿದ್ದಾವೆ. ಅದು ಏನು ಮಾಡಿಸಿಲ್ಲ, ಹಂಗೆ ಇಕ್ಕಿದ್ದೀನಿ ನಾನು ಒರಿಜಿನಲ್ ಪೇಂಟಲ್ಲೇ. ಓಕೆ, ರೆಕಾರ್ಡ್ಸು ನೀವು ಒರಿಜಿನಲ್ ನಿಮ್ಮ ಕಡೆ ಅದಾವಾ? ಹಾಂ ಸರ್. ಓಕೆ, ಎಲ್ಲಿ ಸರ್ ಅದು ಗಾಡಿದು? ಸರ್ ಬೆಂಗಳೂರು ಚಿಕ್ಕಬಳ್ಳಾಪುರ. ಬೆಂಗಳೂರಲ್ಲಿ ಚಿಕ್ಕಬಳ್ಳಾಪುರ. ಹಾಂ ಹೌದು ಸರ್. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಇದೆಯಾ ಸರ್? ಹಾಂ, ಲೋನ್ ಇದೆ ಸರ್. ಅದು ಕ್ಯಾಶ್ ತೊಗೊಂಡು ಬಂದರೆ ಲೋನ್ ಎಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ. ಇಲ್ಲಾಂದರೆ ಅವ್ರು ಟೇಕ್ ಓವರ್ ಮಾಡ್ಕೋತಾರೆ ಅಂದರೆ ಟೇಕ್ ಓವರ್ ಮಾಡ್ಕೊಳ್ಳಿ ಸರ್. ಓಕೆ, ಇನ್ನೂ ಎಷ್ಟಿದೆ ಸರ್ ಲೋನು? ಸರ್ ಇನ್ನೂ 150 ಇದೆ ಸರ್. 1,50,000 ಇದೆ? ಹಾಂ ಹೌದು, 1,50,000. ಓಕೆ, ಈ ಗಾಡಿಗೆ ನೀವೇನು ಹೇಳ್ತೀರಾ ರೇಟು? ಸರ್ ನಾನು 425 ಅಂತ ಹೇಳ್ತಾ ಇದ್ದೀನಿ. ಬಟ್ ಕ್ಯಾಶ್ ತೊಗೊಂಡ್ಬಂದ್ರೆ ಏನಾದರೂ ನೆಗೋಷಿಯಬಲ್ ಮಾಡ್ಬೋದು ಸರ್, ಆನ್ ಟೇಬಲ್. ಓಕೆ, 4,25,000 ಹೇಳ್ತಿದ್ರೆ ಬಂದಾಗ ಇನ್ನೂ ಕಡಿಮೆ ಮಾಡ್ಕೊಡ್ತೀರಾ ಫುಲ್ ಕ್ಯಾಶ್ ಆದರೆ? ಹಾಂ ಹಾಂ ಹೌದು ಸರ್, ಹೌದು ಸರ್. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೇ ಇರಲ್ಲ? ಹಾಂ ಇದೇ ಇರಲಿ ಸರ್. ಸರಿ ಸರ್, ಓಕೆ.